ಈ ಸಿನಿಮಾದ ಪೋಸ್ಟರ್ಸ್ನ ನೋಡಿ ಏನಪ್ಪ ಪೋಸ್ಟರ್ಸ್ ಈ ಲೆವೆಲ್ ಆಗಿದೆ, ಹಾಗಿದ್ರೆ ಸಿನಿಮಾ ಹೇಗಿರ್ಬೋದು ಅಂದ್ಕೊಂಡಿದ್ದೆ. ಅಷ್ಟಕ್ಕೂ ಈ ಸಿನಿಮಾದಲ್ಲಿ ನನಗೆ ಏನು ವರ್ಕ್ ಆಯಿತು ವರ್ಕ್ ಆಗಿಲ್ಲ ಅಂತ ಈ ರಿವ್ಯೂವಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ವೆಲ್ಕಮ್ ಟು ಮೂವಿ ಮಾತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಸೊ ಇವತ್ತಿನ ಮೂವಿ ರಿವ್ಯೂ ನಾವು ಕೊಡ್ತಾ ಇರೋದು ಕಿಂಗ್ಸ್ಟನ್, ಡೈರೆಕ್ಟೆಡ್ ಬೈ ಕಮಲ್ ಪ್ರಕಾಶ್, ಸ್ಟಾರಿಂಗ್ ಆ್ಯಂಡ್ ಮ್ಯೂಸಿಕ್ ಬೈ ಜಿ.ವಿ. ಪ್ರಕಾಶ್ ಕುಮಾರ್ ಆ್ಯಂಡ್ ದಿವ್ಯಾ ಭಾರತಿ. ಇನ್ನು ಟೈಮ್ ವೇಸ್ಟ್ ಮಾಡ್ದೇನೆ ಡೈರೆಕ್ಟಾಗಿ ರಿವ್ಯೂ ಕಡೆ ಬರೋದಾದರೆ, ಇಷ್ಟು ದಿನ ಬೇರೆ ಭಾಷೆಯಲ್ಲಿ ಹಾಲಿವುಡ್ನಲ್ಲಿ ಮಾತ್ರ ಈ ರೀತಿ ಸಿ ಪೈರೇಟ್ಸ್ ಬಗ್ಗೆ ಕತೆಗಳನ್ನು ಕೇಳಿದ್ವಿ ನೋಡಿದ್ವಿ. ಬಟ್ ಇಂಡಿಯನ್ ವರ್ಷನ್ನಲ್ಲೂ ಕೂಡ ಹಿಂದಿಯಲ್ಲಿ ತಗ್ಸ್ ಆಫ್ ಹಿಂದೂಸ್ತಾನ್ ಅಂತ ಒಂದು ಡುಬಾಕ್ ಸಿನಿಮಾ ಕೊಟ್ಟು ಬಾಲಿವುಡ್ನವರು ಸುಮ್ಮನಾಗಿದ್ರು. ಆದರೆ ಈಗ ನಮ್ಮ ಸೌತ್ನವರು ನಾವೇನು ಕಮ್ಮಿ ಅನ್ನೋ ಥರ ಕಿಂಗ್ಸ್ಟನ್ ದ ಕರ್ಸ್ಡ್ ಸಿ ಅಂತ ಹೇಳಿ ಸಿನಿಮಾ ಮಾಡಿದ್ದಾರೆ. ವೆಲ್, ಹಾನೆಸ್ಟ್ ಆಗಿ ಹೇಳಬೇಕಂದ್ರೆ ಈ ಸಿನಿಮಾದ ಕಾನ್ಸೆಪ್ಟ್, ಮೂವಿ, ಕತೆ ಅದ್ಭುತವಾಗಿ ಬಂದಿದೆ. ಸೊ ತಮಿಳುನಾಡಿನ ತೋವತ್ತೂರ್ ಅನ್ನೋ ಊರಲ್ಲಿ 1982ನಲ್ಲಿ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿಯಿಂದ ಯಾರು ಕೂಡ ಸಮುದ್ರಕ್ಕೆ ಹೋಗ್ತಿರಲ್ಲ. ಸಮುದ್ರಕ್ಕೆ ಹೋದವರು ಪ್ರಾಣ ಬಿಡ್ತಾರೆ ಅನ್ನೋ ಶಾಪ ಇರತ್ತೆ. ಸೊ ಅಟ್ ಪ್ರೆಸೆಂಟ್ ಟೈಮ್ನಲ್ಲಿ ತುಂಬ ಹಣದ ಮೇಲೆ ಮೋಹ ಇರೋವಂಥ ನಮ್ಮ ಕಿಂಗ್ಸ್ಟನ್ನವರು ಅದೇನಾಗುತ್ತೋ ಆಗಲಿ ಅಂತ ಸಮುದ್ರಕ್ಕೆ ಹೋಗ್ತಾರೆ. ಸೊ ಆ ಸಮುದ್ರಕ್ಕೆ ಹೋಗಿದ್ದ ನಮ್ಮ ಕಿಂಗ್ಸ್ಟನ್ ಮತ್ತೆ ವಾಪಸ್ ಬರ್ತಾನ? ಯಾಕೆ ಎಲ್ರೂ ಅಲ್ಲಿ ಹೋದವರು ಸಾಯ್ತಿರ್ತಾರೆ? ಅಷ್ಟಕ್ಕೂ ಆ ಶಾಪ ಯಾಕೆ ಬಂತು ಅಂತ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ಮಿಸ್ ಮಾಡದೆ ನೋಡಬೇಕು. ಸಿನಿಮಾ ಮಾತ್ರ ಎಕ್ಸಲೆಂಟ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಮತ್ತೆ ತಮಿಳ್ ಇಂಡಸ್ಟ್ರಿ ಅವರು ಕ್ವಾಲಿಟಿ ಬಗ್ಗೆ ನಾವು ಕಾಂಪ್ರಮೈಸ್ ಆಗೋದೇ ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಇನ್ನು ಡೈರೆಕ್ಟಾಗಿ ಈ ಕಥೆಯಲ್ಲಿ ಏನು ವರ್ಕ್ ಆಯಿತು, ಏನು ವರ್ಕ್ ಆಗಿಲ್ಲ ಅಂತ ಹೇಳೋದಾದರೆ, ಈ ಸಿನಿಮಾದಲ್ಲಿರೋ ಸಿಂಪಲ್ ಡ್ರಾಮಾ ಸಖತ್ತಾಗಿ ಬಂದಿದೆ. ಮೂವಿಯಲ್ಲಿ ಅವರು ಯೂಸ್ ಮಾಡ್ಕೊಳ್ತಿರೋ VFX ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. 15 ಮಿನಿಟ್ಸಿಗೆ ಒಂದ್ಸಲ ಕೊಡುವಂಥ ಟ್ವಿಸ್ಟ್ಸ್ ಮತ್ತು ಪ್ಲಾಟ್ಸ್ ಮಾತ್ರ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಸಿಂಪಲ್ ಹಾಗೆಯೇ ಅಚ್ಚುಕಟ್ಟಾಗಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಸಿನಿಮಾ ಇದಾಗಿದೆ. ಇನ್ನು ನನಗೆ ಏನು ವರ್ಕ್ ಆಗಿಲ್ಲ ಅಂತ ಹೇಳೋದಾದರೆ, ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ಲೋ ಒಂದು ಕಡೆ ಇನ್ನೂ ಇಂಪ್ರೊವೈಸ್ ಮಾಡ್ಬೋದಿತ್ತು, ಇಷ್ಟೇನಾ ವಿಷಯ ಅಂತ ಅನಿಸ್ತು. ಆ್ಯಂಡ್ ಸಿನಿಮಾದ ಹೀರೋ ಹಾಗೆಯೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಜಿ.ವಿ. ಪ್ರಕಾಶ್ ಅವರು ಇನ್ನೂ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಆ್ಯಂಡ್ ಈ ಮೂವಿ ಎಂಡ್ ಆಗೋ ಟೈಮಲ್ಲಿ ಸ್ವಲ್ಪ ಸ್ಟೋರಿನ ನಾವು ಪ್ರಿಡಿಕ್ಟ್ ಮಾಡಬಹುದು ಅಂತ ಅನ್ನಿಸ್ತು. ಓವರಾಲ್ ಈ ಮೂವಿ ಚೆನ್ನಾಗಿದೆ. ಆ್ಯಂಡ್ ಇನ್ ಮೈ ಒಪಿನಿಯನ್ ನಾನು 5ಗೆ 3.5 ರೇಟಿಂಗ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಾಗಿತ್ತು ಕಿಂಗ್ಸ್ಟನ್ ಸಿನಿಮಾದ ಮೂವಿ ರಿವ್ಯೂ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.